it's a family matter. So I guess we all had our reasons for the film's slight delay. ಬಟ್ ಈ ಟಾಪಿಕ್ ನಾನು ಯಾಕೆ ಎತ್ತಿದೆ ಅಂದರೆ ಎಲ್ಲೋ ಒಂದು ಕಡೆ ರೀಸೆಂಟಾಗಿ ಒಂದು ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬಂದಿದ್ದು ಟ್ವಿಟರಲ್ಲಿ ನೋಡಿದೆ ದಟ್ ಎಷ್ಟೋ ಸಿನಿಮಾಗಳು ರಿಲೀಸಿಗೋಸ್ಕರ ಕಾಯ್ತಾ ಇರ್ತಾರೆ ಈ ಥರ ಅಂತ. ಆ್ಯಂಡ್ ಐ ರಿಯಲಿ ವಾಂಟ್ ಅಪಾಲಜೈಸ್ ಟು ಆಲ್ ಆಫ್ ದೆಮ್ ದಟ್ ಯಾವುದೋ ಕಾಟ ತಲೆಯಲ್ಲಿ ಇಟ್ಕೊಂಡಿದ್ದು ಯಾವುದೋ ಆಗಿದ್ದಲ್ಲ. ಬಟ್ ದೇ ವರ್ ಟೆಕ್ನಿಕಲ್ ಎರರ್ಸ್ ಆಲ್ಸೋ, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಲ್ಸೋ ವಿಚ್ ಎವ್ರಿಬಡಿ ವರ್ ಟ್ರೈಂಗ್ ಟು ಸಾರ್ಟ್ ಔಟ್ ಆ್ಯಂಡ್ ದ ಪ್ರೊಡಕ್ಷನ್ ಡಿಫರೆನ್ಸಸ್. ಬಟ್ ಐ ಥಿಂಕ್ ಬೈ ದಿ ಎಂಡ್ ಆಫ್ ದ ಡೇ 4ನೇ ತಾರೀಕು ಅನೌನ್ಸ್ ಆಗಿದೆ ಅಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಗೊತ್ತಿರೋ ಹಾಗೆ ನಮಗೆ ತುಂಬ ಖುಷಿಯಾಗಿದೆ. ಫೈನಲಿ ಒಂದು ವರ್ಷದಲ್ಲಿ 365 ದಿನದಲ್ಲಿ ಒಂದು ಸಿನಿಮಾ ಮಾಡಿದಾಗ ಆ ಡೇಟ್ ಯಾವುದು ಅಂತ ನಮ್ಗೆ ಗೊತ್ತಿರೋದು. ಆ ಡೇಟ್ ಅಂತ ಒಂದು ಪತ್ರಿಕೆಯಲ್ಲಿ ಬರೋ ತನಕ ಏನಾಗುತ್ತೆ ಒಂಚೂರು ಮುಜುಗರ ಇದ್ದೇ ಇರುತ್ತೆ ಎಲ್ಲರಿಗೂ. ಆ್ಯಂಡ್ ಈ ಸಿನಿಮಾ ಚಂದ್ರಶೇಖರ್ ಅವ್ರಿಗಾಗಲಿ, ಗೋಕುಲ್ ಫಿಲ್ಮ್ಸ್ ಅವ್ರಿಗಾಗಲಿ, ಇಟ್ ಡಸ್ ಆಲ್ ದ ವೆರಿ ಬೆಸ್ಟ್ ಫಾರ್ ದೆಮ್ ಅಂತ ಐ ಜಸ್ಟ್ ಹೋಪ್ ಅಂಡ್ ಪ್ರೇ ಟು ದ್ಯಾಟ್. ಆ್ಯಂಡ್ ನನಗೆ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬ ಪೋಷಕ ನಟರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇದೇ ಆಗುತ್ತೆ, ಸೊ ನಾನು ಏನು ಹೇಳಕ್ಕೆ ಹೋಗಲ್ಲ. ವರ್ಕರ್ ತೋರಿಸಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ರಚಿತಾ ಅವರು ಸುಧಾಕರ್ ಅವ್ರ ಬಗ್ಗೆ ಹೊಗಳ್ತಾರೆ ಗೊತ್ತಾಗುತ್ತೆ ಹೀರೋಯಿನಿಗೆ ಕ್ಯಾಮ್ರಾಮನ್ ಎಷ್ಟು ಇಂಪಾರ್ಟೆಂಟ್. ಸೊ ಅವ್ರು ಹೇಳ್ತಾ ಇದ್ರು, ಎಲ್ಲರಿಗೂ ಹೇಳಿದ್ರು, ಎಲ್ಲರೂ ಡಾಲ್ ಥರ ಕಾಣ್ತಾ ಇದ್ದಾರೆ ಅಂತ. ಶಿ ವಾಸ್ ಓನ್ಲಿ ಟಾಕಿಂಗ್